ಎಲ್ರಿಗೂ ನಮಸ್ಕಾರ. ಒಂದು ಐಡಿಯಾ ನಮ್ಮ ಎಂಟೈರ್ ಲೈಫ್ನ ಚೇಂಜ್ ಮಾಡುತ್ತಂತೆ. ಅದರ ಎಷ್ಟೋ ಉದಾಹರಣೆಗಳು ನಾವು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಬುಕ್ಸ್ಗಳಲ್ಲಿ ಓದ್ತಾ ಇರ್ತೀವಿ. ಎಷ್ಟೋ ಅಚೀವ್ಮೆಂಟ್ಸ್ಗಳನ್ನು ನಾವು ಬುಕ್ಕಲ್ಲಿ ನಮ್ಮ ಅಕಾಡೆಮಿಕ್ ಇಯರಲ್ಲೂ ಕೂಡ ನಾವು ಒಬ್ಬೊಬ್ಬರ ಸಾಧನೆ ಬಗ್ಗೆ ಓದಿರ್ತೀವಿ. ಹಾಗಿದ್ರೆ ನಮಗೂ ಎಷ್ಟೋ ಐಡಿಯಾಗಳು ಬರ್ತಾನೆ ಇರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಡಿಫ್ರೆಂಟ್ ಐಡಿಯಾಗಳಿರುತ್ತೆ. ಅಪ್ಪನ ಥರ ಜೀನ್ಸ್ ಬಂದಿರ್ಬೋದು, ಬುದ್ಧಿ ಬಂದಿರಲ್ಲ. ಅಮ್ಮನ ಥರ ಮುಖ ಬಂದಿರ್ಬೋದು, ಬಟ್ ಬುದ್ಧಿ ಆ ಥರ ಇರಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಯುನಿಕ್. ಇಲ್ಲಿ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ನನ್ನ ಆಧಾರ್ ಕಾರ್ಡ್, ನನ್ನ ತಂಬ ಪ್ರಿಂಟು ಪ್ರಪಂಚದಲ್ಲಿ ಬೇರೆ ಯಾರ್ದು ಇರಕ್ಕೆ ಸಾಧ್ಯ ಇಲ್ಲ. ಒಪ್ಕೊಂತಿರಲ್ವಾ? ನನ್ನಲ್ಲಿರೋ ಮೊಬೈಲ್ ನಂಬರ್ ಬೇರೆ ಯಾರ ಮೊಬೈಲ್ ನಂಬರ್ ಆಗೋಕ್ಕೂ ಸಾಧ್ಯ ಆಗಿರಲ್ಲ. ಯಾಕಂದರೆ ಅದಕ್ಕೆ ಯೂನಿಕ್ನೆಸ್ ಅಂತ ಕರಿತೀವಿ. ಆ ಥರ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಯೂನಿಕ್ಕೆ. ಅವರಲ್ಲಿ ಒಂದೊಂದು ಥಾಟ್ ಇರುತ್ತೆ, ಒಂದೊಂದು ಭಾವನೆಗಳಿರುತ್ತೆ, ಒಂದೊಂದು ಯೋಚನಾ ಶಕ್ತಿ ಬೇರೆ ಇರುತ್ತೆ. ಎಲ್ಲರೂ ಐನ್ಸ್ಟೀನ್ ಆಗೋಕ್ಕಾಗಲ್ಲ, ಎಲ್ಲರೂ ಧೋನಿ ಆಗೋಕ್ಕಾಗಲ್ಲ. ಸೊ ಒಬ್ಬೊಬ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಏನಂತಾರೆ ಯೂನಿಕ್ನೆಸ್ ಇರುತ್ತೆ. ಹಾಗಿದ್ರೆ ನಮ್ಮ ಯೂನಿಕ್ನೆಸ್ ಏನು ಅಂತ ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಡ್ರಾಯಿಂಗ್ ಮಾಡ್ತಾ ಇರ್ತೀನಿ. ಚಿಕ್ಕವನಿದ್ದಾಗ ಸುಮ್ಮನೆ ಹಿಂಗೆ ಮಾಡಿದ್ರೆ ಡ್ರಾಯಿಂಗ್ ಆಗ್ತಿರುತ್ತೆ. ಎಷ್ಟೋ ಜನ ದಿನಗಟ್ಟಲೆ ಕುತ್ಕೊಂಡ್ರು ಡ್ರಾಯಿಂಗ್ ಮಾಡೋಕ್ಕಂತ ಕುತ್ಕೊಂಡ್ರೆ ಡ್ರಾಯಿಂಗ್ ಬರ್ತಿರಲ್ಲ. ಕರೆಕ್ಟ್ ಅಲ್ವಾ? ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತೀವಿ. ಯಾವುದೋ ಒಂದರಲ್ಲಿ ನಾವು ಯೂನಿಕ್ ಆಗಿರ್ತೀವಿ. ನಮ್ಮ ಯೋಚನಾ ಶಕ್ತಿ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಒಂದು ಕಲೆ ಇರುತ್ತೆ. ಅದು ಮ್ಯೂಸಿಕ್ ಆಗಿರ್ಬೋದು, ಅದು ಚೆಸ್ ಆಗಿರ್ಬೋದು, ಅದು ಕೇರಮ್ ಆಗಿರ್ಬೋದು, ಅದು ಕ್ರಿಕೆಟ್ ಆಗಿರ್ಬೋದು, ಅಂದರೆ ಗೇಮ್ಸ್ ಆಗಿರ್ಬೋದು, ಅಥವಾ ನಾನು ಸ್ಕ್ರಿಪ್ಟ್ಗಳನ್ನು ಬರಿತೀನಿ, ಬುಕ್ಗಳನ್ನು ಬರಿತೀನಿ, ಕಥೆಗಳನ್ನು ಬರಿತೀನಿ, ನಾನೊಂದು ಮೂವಿ ಡೈರೆಕ್ಟರ್ ಆಗ್ತೀನಿ. ಸೊ ಈ ಥರದ್ದು ಒಬ್ಬೊಬ್ರಿಗೂ ಒಂದೊಂದು ಯೂನಿಕ್ನೆಸ್ ಇರುತ್ತೆ, ಥಾಟ್ ಲೆವೆಲ್ ಬೇರೆ ಇರುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟೋ ಜನ ಹೇಳ್ತಾರೆ, ನಾನು ಓದಿರೋ ಪ್ರಕಾರ ಏನಂತಾರೆ, IQ ಪವರ್ ನಾವು 0.001% ಏನೋ ಯೂಸ್ ಮಾಡ್ತಿದ್ದೀವಿ ಅಂತ. 0.1%, ಬರೀ 1% ಅಥವಾ 2, 3, 5% ಯೂಸ್ ಮಾಡಿದರೆ ನಾವು ಪ್ರಪಂಚನೇ ಆಳ್ಬೋದು ಅಂತ ತುಂಬ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಹಾಗಿದ್ರೆ ನಮ್ಮ ಯೂನಿಕ್ನೆಸ್ ಏನು? ನನಗೊಂದು ಐಡಿಯಾ ಇದೆ, ನನಗೊಂದು ಏನೊಂದು ಥಾಟ್ ಬರ್ತಾ ಇದೆ, ಈ ಥರ ಮಾಡ್ಬೋದು ನಾನು, ಈ ಥರನೂ ಮಾಡ್ಬೋದು ನಾನು ಅಂಥೇಳಿ ಎಷ್ಟೋ ಜನಕ್ಕೆ ಯೋಚನೆಗಳು ಬರ್ತಾ ಇರುತ್ತೆ. ಒಂದು ಎಕ್ಸಾಂಪಲ್, ಒಂದು ಓಯೋ ರೂಮ್ ಅಂತ ಆಗಿರ್ಬೋದು, ಝೆರೋದಾ ಅಂತ ಒಂದು ಕಂಪ್ನಿ ಆಗಿರ್ಬೋದು, ಅಥವಾ ಬೇರೆ ನಾವು ನೋಡ್ತಾನೆ ಇರ್ತೀವಿ. ಒಂದು ಐಡಿಯಾ ಎಂಟೈರ್ ಲೈಫನ್ನೇ ಚೇಂಜ್ ಮಾಡಿರುತ್ತೆ. ಜೊತೆಗೆ ಕ್ರೋರ್ಸ್ ಟುಗೆದರ್, ಮಿಲಿಯನ್ ಟ್ರಿಲಿಯನ್ ಗಟ್ಟಲೆ ಟರ್ನ್ ಓವರ್ ಕೂಡ ಮಾಡ್ತಾ ಇರುತ್ತೆ. ಓಲಾ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಈ ಥರದ ಸುಮಾರು ಕಂಪ್ನಿಗಳನ್ನು, ಸುಮಾರು ವ್ಯಕ್ತಿಗಳನ್ನು, ಸುಮಾರು ಐಡಿಯಾಗಳನ್ನು ನಾವು ನೋಡ್ತಾನೆ ಇರ್ತೀವಿ. ನಮ್ಮ ಹತ್ರನೂ ಆ ಥರ ಐಡಿಯಾಗಳು ಬಂದಿರುತ್ತೆ. ಆದರೆ ನಮಗೆ ಅದಕ್ಕೆ ಒಂದು ಸಪೋರ್ಟ್ ಸಿಕ್ಕಿರಲ್ಲ, ಒಂದು ವೆಲ್ ವಿಶಸ್ ಸಿಕ್ಕಿರಲ್ಲ. ಇದೇನು ಬಿಡು ಅಂತ ನಮ್ಮನ್ನ ತೆಗಳೋರೇ ಆಗಿರ್ಬೋದು, ಅಥವಾ ನಮ್ಮನ್ನ ಇದು ಒಂದು ಐಡಿಯಾನ ಅಂತ ಅದ್ರ ಬಗ್ಗೆ ಡಿಮೋಟಿವೇಟ್ ಮಾಡೋರಾಗಿರ್ಬೋದು ಸಿಗ್ತಾರೆ ಹೊರತು, ಅದಕ್ಕೆ ನಮಗೆ ಸಪೋರ್ಟರ್ ಕರೆಕ್ಟಾಗಿ ಸಿಕ್ಕಿರಲ್ಲ. ಒಂದು ಒಳ್ಳೆ ವೆಲ್ ವಿಷರ್ ಆಗಿರ್ಬೋದು, ಜೊತೆಗೆ ಫೈನಾನ್ಷಿಯಲಿ ಕೂಡ ಸಪೋರ್ಟ್ ಸಿಕ್ಕಿರಲ್ಲ. ಎಷ್ಟೋ ವಿಷಯಗಳು ನಮಗೆ ಫೈನಾನ್ಷಿಯಲಿ ಎಲ್ಲ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಸಿಕ್ಕಿರುತ್ತೆ, ಬಟ್ ಆ ಟೈಮಲ್ಲಿ ನಮಗೆ ಫೈನಾನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಯಾರು ಸಪೋರ್ಟಿಗೆ ಬರಲ್ಲ, ಯಾರು ಹೆಲ್ಪ್ ಮಾಡಲ್ಲ. ಆ ಟೈಮಲ್ಲಿ ನಮಗೆ ಚಿಕ್ಕ ಪುಟ್ಟ ಅಮೌಂಟು ಕೂಡ ಆ ಟೈಮಲ್ಲಿ ಹೊಂದಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಆ ಥರದವ್ರು ಯಾರೇ ಇದ್ರೂ ಕೂಡ, ನಿಮ್ಮಲ್ಲಿ ಒಂದು ಐಡಿಯಾ ಇದೆ, ನಿಮ್ಮಲ್ಲಿ ಒಂದು ಯುನಿಕ್ ಆಗಿ ಒಂದು ಪ್ಲ್ಯಾನ್ ಇದೆ ಅನ್ನೋಂಥವ್ರು ಯಾರೇ ಇದ್ರೂ ಕೂಡ, ನಿಮಗೆ ಸಪೋರ್ಟ್ ಬೇಕಾ, ನಿಮಗೆ ಐಡಿಯಾಗಳು, ನಿಮ್ಮ ಹತ್ರ ಐಡಿಯಾ ಇಲ್ಲ, ನನ್ನ ಹತ್ರ ಫಂಡಿಂಗ್ ಇದೆ, ಫಂಡ್ ಮಾಡಬಲ್ಲೆ, ಯಾರಾದರೂ ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ ಅಂದರೆ ನಾ ಆ ಪ್ರಾಜೆಕ್ಟ್ಗೆ ನಾನು ಫಂಡಿಂಗ್ ಮಾಡಬಲ್ಲೆ ಅನ್ನೋಂಥವ್ರು ಇದ್ರೂ ಕೂಡ, ಯಾರೇ ಇದ್ರೂ ಒಂದು ಸಲ ನಮ್ಮ ಆಫೀಸ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.